ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ನೇರವಾಗಿ ಮೂಢ ಹಗರಣ ಕೂಡ ಬಂದಿದೆ. ಈ ರೀತಿ ಹಗರಣಗಳ ಸರಮಾಲೆಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿದೆ. ಇದನ್ನು ಯಾರೂ ಇಲ್ಲ ಅನ್ನಲ್ಲ. ಇದು ಒಂದು ಕಡೆ. ಈ ಆಪಾದನೆಗಳು ಬಂದ ನಂತರ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನೇನು ಹಗರಣಗಳು ನಡೆದಿದೆ ಅದು 22 ಹಗರಣಗಳ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಯಡಿಯೂರಪ್ಪನವ್ರ ಹಗರಣಗಳು, ಅದೇ ರೀತಿ ಹಿಂದಿನ ಮತ್ತೊಬ್ಬ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮೇಲೆ ಹಗರಣಗಳು, ಈ ರೀತಿ ಹಾಗೆ ಅನೇಕ ಹಗರಣಗಳು ಕೂಡ BJP ಸರ್ಕಾರದಲ್ಲೂ ನಡೆದಿದೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು ಪಟ್ಟಿನೇ ನೇರವಾಗಿ ಬಿಡುಗಡೆ ಮಾಡಿದ್ದಾರೆ. ಯತ್ನಾಳ್ ಅವರು ಹೇಳ್ತಾ ಇರೋದು ಈಗಿಂದ ಹೇಳ್ತಾ ಇಲ್ಲ. ಅವರು BJP ಮತ್ತು ಕಾಂಗ್ರೆಸ್ಸಿನ ಹೊಂದಾಣಿಕೆ ಬಹಳದಿಂದ ನಡೀತಾ ಇದೆ ಅಂತ ನೇರವಾಗಿ ಅವ್ರು ಹೇಳ್ತಾ ಬಂದಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಈ ಹೊಂದಾಣಿಕೆ ಇವರು ಜೋರ್ದಾರಾಗಿ ಕೂಗೋದು ಸಿದ್ದರಾಮಯ್ಯನವರು ನಾನಂತವನು ಅಲ್ಲೇ ಅಲ್ಲ ಅಂತ ಹೇಳ್ತಿರೋದು. ಅವರೇನೇ ಚುನಾವಣೆಯ ಆಯೋಗಕ್ಕೆ ತಮ್ಮ ಆಸ್ತಿ ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಆ ಮೂಡಾ ಸೈಟಿನ ಬಗ್ಗೆ 8.5 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ತೋರಿಸಿದ್ದಾರೆ. ಆದರೆ ಯಾವಾಗ ಹೋರಾಟಗಳು ಶುರು ಆಯಿತು, ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರನೂ ಇದೆ. ನನಗೆ ನೋವಾಗುತ್ತೆ, ಅವರ ಶ್ರೀಮತಿಯವರ ಹೆಸರು ಕೂಡ ಬಂದಿರೋದ್ರಿಂದ ಅವರು ಅದನ್ನು 60 ಕೋಟಿ ಕೊಟ್ಬಿಡಿ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಂತ ಹೇಳಿದೆ. ಅಂದರೆ 60 ಕೋಟಿ ಹಣವನ್ನು 8.5 ಕೋಟಿ ರೂಪಾಯಿನಷ್ಟು ಚುನಾವಣಾ ಆಯೋಗಕ್ಕೆ ಇವರು ಕೊಟ್ಟಿದ್ದಾರೆ ಅಂತ ಅರ್ಥ. ನಾನು ಅದಕ್ಕೋಸ್ಕರ ವಿವರಕ್ಕೆ ಹೋಗಲ್ಲ. ಈ ಹೊಂದಾಣಿಕೆ ರಾಜಕಾರಣ ಏನು ನಡೀತಾ ಇದೆ, ಇದರಲ್ಲಿ ಏನೂ ಅನುಮಾನ ಇಲ್ಲ. ಯತ್ನಾಳ್ ಹೇಳ್ತಿರೋದು ಸರಿ ಇದೆ. ನಾನು ಕೂಡ ಮುಂಚೆಯಿಂದ ಹೇಳ್ಕೊತ ಬಂದಿದ್ದೀನಿ. ಇದನ್ನು CT ರವಿ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಪ್ರತಾಪ್ ಸಿಂಹ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣ ಕಾಂಗ್ರೆಸ್ ಮತ್ತು BJP ಇದು ನಡೀತಾ ಇದೆ. ಇದರಲ್ಲಿ ಯಾವ ಅನುಮಾನ ಇಲ್ಲ. ಶಿಕಾರಿಪುರದಲ್ಲೇ ಈಗಿನ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಚುನಾವಣೆಯಲ್ಲಿ ಗೆಲ್ಲಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರು ಅಲ್ಲಿ ಗೆದ್ದು ಬಂದರು, ಇವರು ಇಲ್ಲಿ ಗೆದ್ದು ಬಂದರು ಅನ್ನೋಂಥ ಮಾತು ಇದು ಸತ್ಯ. ಹಾಗಾಗಿ ಈ ಹೊಂದಾಣಿಕೆ ರಾಜಕಾರಣವೂ ಇರೋದರಿಂದ ರಾಜ್ಯದಲ್ಲಿ ಒಂದು ರೀತಿಯ ರಾಜಕೀಯ ಭ್ರಷ್ಟಾಚಾರ, ವ್ಯಭಿಚಾರ ನಡೀತಾ ಇದೆ. ಅದು ರಾಜ್ಯ ಜನಕ್ಕೆ ಗೊತ್ತಾಗಿದೆ. ಅದರದ್ದು ಹೊಂದಾಣಿಕೆಯದು ಕೂಡ ಹೊರಗೆ ಬರುತ್ತೆ. ಹಾಗಾಗಿ ಇದನ್ನು ಎರಡೂ ಕೂಡ BJP ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಾದಂಥ ಅವ್ಯವಹಾರಗಳು, ಹಗರಣಗಳು, ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವಂಥ ಅವ್ಯವಹಾರಗಳು, ಹಗರಣಗಳನ್ನ ಅಷ್ಟೂ ಕೂಡ CBI ತನಿಖೆಗೆ ಒಳಪಡಿಸಬೇಕು ಅಂತ ಒತ್ತಾಯ ಮಾಡ್ತೀನಿ.